ಐ ಆಮ್ ರಿಯಲಿ ಸಾರಿ. ನಾನು ಬೇಕು ಅಂತ ಮಾಡಲಿಲ್ಲ, ಬೈ ಮಿಸ್ ಆಗಿಬಿಟ್ಟೋಯ್ತು. ಏನ್ ಅನ್ಕೊಂಡಿದ್ಯಾ? ಅದನ್ನ ಯಾಕೆ ಬಿಸಾಕ್ದೆ? ನೀನ್ ಮಾತ್ರ ನನ್ನ ಮೇಲೆ ಬಿಸಾಕ್ಬೋದಾ? ಅದು ಒಂದ್ಸಲ ಅಲ್ಲ, 2 ಸಲ. ಓಹೋ, ನಾನ್ ಮಾಡಿದ್ ಮಾತ್ರ ತಪ್ಪು, ನೀನ್ ಮಾಡಿದ್ ತಪ್ಪಲ್ವಾ? ನರಸಿಂಹ, ಏನಾಯ್ತಪ್ಪ? ನಿಮ್ ಮಗನೇನ್ ಕೇಳ್ತೀರಾ? ನನ್ನನ್ ಕೇಳಿ. ಸರಿ, ನೀನೇ ಹೇಳಮ್ಮ ಏನಾಯ್ತು ಅಂತ. ನಾನ್ ಮಲ್ಕೊಂಡಿದ್ದೀನಿ ಅಂತ ಗೊತ್ತಿದ್ರು ಬೇಕು ಅಂತ ಈ ತಟ್ಟೆ ಲೋಟನ ನನ್ ಮೈ ಮೇಲೆ ಬೀಳಿಸ್ತಾನೆ. ಇದೇನಾ ನಿಮ್ ಮಗನ್ ಹೇಳ್ಕೊಟ್ಟಿರೋ ಸಂಸ್ಕಾರ? ಏಯ್, ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ಗೆ. ನರಸಿಂಹ, ಸ್ವಲ್ಪ ಸುಮ್ಮನೆ ಇರ್ತೀಯ? ಅಮ್ಮ ನಿಂಗ ನೋಡಮ್ಮ, ನನ್ನ ಮಗ ಬೇಕು ಅಂತ ಯಾರಿಗೂ ತೊಂದರೆ ಕೊಡಲ್ಲ. ಅಂದ್ರೆ ನಿಮ್ ಮಗನ್ ಮಾತಿನ ಮೇಲೆ ನಿಮಗ್ ನಂಬಿಕೆ ಇದೆ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತನಾ? ಹಾಗಲ್ಲಮ್ಮ. ಸರಿ, ಅವನೇ ತಪ್ಪು ಮಾಡಿದ್ದಾನೆ, ಅವನ್ ಸರಿ ಇಲ್ಲ. ಈಗ ಅವನ್ಗೇನ್ ಶಿಕ್ಷೆ ಕೊಡ್ಬೇಕು ಹೇಳು? ಎಲ್ಲರೂ ಮುಂದೆನೋ ಅವ್ನ ಕಪಾಲಕ್ಕೆ ಹೊಡಿಲ್ಲ. ಅಷ್ಟೆಲ್ಲ ಏನ್ ಬೇಕಾಗಿಲ್ಲ. ಇನ್ ಮುಂದೆನಾದ್ರೂ ಕರೆಕ್ಟ್ ಆಗಿರಕ್ ಹೇಳಿ. ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ 6 ಗಂಟೆಗೆ ಎದ್ದೇಳ್ಬಿಡ್ತಾರೆ. ನೀವಿನ್ನೂ ಮಲಗಿದ್ರಲ್ವಾ? ಓ, ಇಷ್ಟು ದಿನ ಇವ್ರ ಅಪ್ಪ ಅಮ್ಮ ಎಲ್ಲ ನನಗ್ ಬುದ್ಧಿ ಹೇಳಿದ್ದಾಯ್ತು, ಈಗ ನೀನು ಬಂದ್ ನನಗ್ ಬುದ್ಧಿ ಹೇಳ್ತಿದ್ಯಾ? ಅಯ್ಯೋ, ಹಾಗಲ್ಲ ಅದಕ್ಕೆ. ಹೆಣ್ಣು ನಿಂತರ ಹೆಮ್ಮಾರಿ ಆಗಿರ್ಬಾರ್ದು. ಹೆಣ್ಣು ಹೇಗಿರ್ಬೇಕು ಅಂತ ನಮ್ಮಮ್ಮ ನನ್ನ ಪುಟ್ಟಿಗೆ ನೋಡಿ ಕಲ್ತ್ಕೋ. ನಾನ್ ಯಾಕೆ ಅವ್ರ ತರ ಇರ್ಬೇಕು? ನನಗೆ ನಂದೇ ಆದ ರೆಸ್ಪೆಕ್ಟ್ ಇದೆ. ನಾನು ಇಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನೀನ್ ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಹೋಗ್ಲಿ, ಬಿಟ್ಬಿಡಮ್ಮ. ಬಿಡೋ ಜಗಳನ. ಯಾಕೋ ಅಮ್ಮ, ಜಗಳ ನಾನ್ ಶುರು ಮಾಡಿಲ್ಲ, ಅವಳೇ ಶುರು ಮಾಡಿದ್ದು. ಅಣ್ಣ, ನೀನ್ ಒಂದ್ ಸ್ವಲ್ಪ ಸುಮ್ಮನಿರ್ತೀಯಾ? ನಂದೇ ತಪ್ಪು, ದಯವಿಟ್ಟು ಕ್ಷಮಿಸು. ನನ್ನ ಮಗ ಕೈ ಮುಗಿದ ಕ್ಷಮೆ ಕೇಳಿದ್ನಲ್ಲಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಏನಿದು? ಓ, ಅದಾ? ಅದೇನೋ ಇದ್ರೆ ನಿಮ್ಮಮ್ಮ ನಿನ್ ತಂಗಿ ಥರನೇ ಇರಬೇಕು, ಅವ್ರನ್ನ ನೋಡಿ ಕಲಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಅವ್ರ ಥರನೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಗಂಡ ಸ್ನಾನದಿಂದ ಬರೋ ಅಷ್ಟರಲ್ಲಿ ಅವ್ನ ಯೂನಿಫಾರ್ಮ್ನ ನೀಟಾಗಿ ಅಯನ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡಲಿ, ನನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲಿಲ್ಲ. ನಿನ್ನ ಬಟ್ಟೆನ ಅನ್ಯಾಯವಾಗಿ ಸುಟ್ಟಾಕ್ಬಿಟ್ಟೆ. ಸಾರಿ ಬೇಬಿ, ನನಗೆ ನಿಮ್ಮ ಅಮ್ಮನೋ ನಿನ್ನ ತಂಗಿ ಥರನೋ ಇರಕ್ಕೆ ಬರಲ್ಲ. ಯಾಕಂದರೆ ನಾನಾಗೇ ಇರ್ತೀನಿ. ಇನ್ಯಾವತ್ತೂ ಈ ಸಂಜನಾನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ. ಅರ್ಥ ಆಯ್ತಾ? ಈ ದುರಹಂಕಾರದ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಒಳ್ಳೆ ಬುದ್ಧಿ ಹೇಳಿದ್ರೆ ಕೇಳೋದನ್ನ ಬಿಟ್ಟು ನಾನು ಹಾಳಾಗ್ತೀನಿ ಅನ್ನೋದಾದ್ರೆ ಏನು ಮಾಡೋಕ್ಕಾಗಲ್ಲ. ನಿನ್ನ ಜೀವನ ನಿನ್ನ ಹಣೆ ಬರ. ನನ್ನ ಮೇಲಿರೋ ಕೋಪಕ್ಕೆ ಈ ಯೂನಿಫಾರ್ಮ್ ಸುಟ್ಟಾಕಿದೆಯಲ್ಲ, ನಾನು ಕೆಲ್ಸಕ್ಕೆ ಹೆಂಗೆ ಹೋಗ್ಬೇಕು? ನಿನ್ನ ಕರ್ಮ. ಯಾವುದೋ ಒಂದು ಬಟ್ಟೆನ ಹಾಕೊಂಡು ಹೋಗು. ಕದ್ರೆ ಕಳ್ಳ ಅಂತಾರೆ, ದುಡಿದ್ರೆ ಕೆಲಸಗಾರ ಅಂತಾರೆ. ಒಂದೊಂದ್ಸಲ ಯೋಗ್ಯತೆ ಇದ್ರೂ ಅವ್ರ ಅರ್ಹತೆ ಮೀರಿ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ನನ್ನ ಟೈಮ್ ಸರಿ ಇಲ್ಲದೆ ಇರ್ಬೋದು, ಮುಂದೊಂದು ದಿನ ನೀನಲ್ಲ ನಿಮ್ಮ ಅಪ್ಪನೂ ನನಗೆ ಸೆಲ್ಯೂಟ್ ಹೊಡೆಯೋ ಕಾಲ ಬಂದೇ ಬರುತ್ತೆ. ನೋಡ್ತಾ ಇರೋ. ಓಹೋ, ಭ್ರಮೆ.
ಅಣ್ಣ ಹೇಳ್ಬಿಟ್ಟಿ. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ ಅಣ್ಣ? ಏನಿಲ್ಲ, ಕೆಲಸದಿಂದ ಫೋನ್ ಬಂದಿತ್ತು. ಓ, ನೀನಿವಾಗ ಕೆಲ್ಸಕ್ಕೆ ಹೊರಟ್ಬಿಟ್ಯಾ? ನಮ್ಮ ಓನರು ನಮ್ಮ ಸಾಹೇಬ್ರ ಥರನೇ ತುಂಬ ಸ್ಟ್ರಿಕ್ಟು. ಯೂನಿಫಾರ್ಮ್ ಸ್ವಲ್ಪ ಗಲೀಜಾದರೂ ಕೆಲ್ಸಕ್ಕೆ ಬರಬೇಡ ಅಂತಾರೆ. ಅಂಥದ್ರಲ್ಲಿ ಇದು ಸುಟ್ಟೆ ಹೋಗಿದೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ? ಕೆಲ್ಸಕ್ಕೆ ಹೋಗೋ ಬದಲು ಮನೇಲಿರೋದೇ ಒಳ್ಳೇದು. ಏನು ಯೋಚನೆ ಮಾಡ್ತಿದ್ಯಾ ಅಣ್ಣ? ಅದು ನೀನು ಭಾವ ಮನೇಲೇ ಇದ್ದೀರಲ್ಲ, ನನಗೂ ಕೆಲ್ಸಕ್ಕೆ ಹೋಗೋ ಮನಸ್ಸಿಲ್ಲ, ಇಲ್ಲೇ ನಿಮ್ಮ ಜೊತೆನೇ ಇರೋಣ ಅಂತ ಅಂದ್ಕೊಂಡೆ. ಅಂದ್ಕೊಳ್ಳೋದೇನಣ್ಣ, ಕೆಲ್ಸಕ್ಕೆ ಹೋಗ್ಬೇಡ. ಇವತ್ತು ನಾನು ನಿಮ್ಮ ಬಾವ ನಿನ್ಗೂ ಅದಕ್ಕೆಗೂ ಫೋಟೋ ಶೂಟ್ ಇಟ್ಕೊಂಡಿದೀವಿ. ಫೋಟೋ ಶೂಟಾ? ಹ್ಞೂ. ಅದೆಲ್ಲ ಯಾಕೆ ಬೇಕು ಪುಟಿ? ಸುಮ್ಮನಿರಣ್ಣ, ನೀವಿಬ್ರು ಯಾವಾಗಲೂ ಜಗಳ ಆಡ್ತಾನೆ ಇರೋಕ್ಕಾಗತ್ತಾ? ಇವತ್ತಲ್ಲ ನಾಳೆ ಚೆನ್ನಾಗಿರ್ಬೇಕು. ಅದೆಲ್ಲ ಆಗದಿರೋ ಮಾತು. ಯಾಕೆ ಹಂಗಂತೀಯ? ಮದುವೆ ಆಗಿ ಹೊಸದ್ರಲ್ಲಿ ನಾನು ಹೇಗಿದ್ದೆ ಅಂತ ನಿನ್ಗೆ ಹೇಳಿದ್ನಲ್ವಾ? ಆದರೆ ಈಗ ನೋಡು, ನಾವಿಬ್ರು ಎಷ್ಟು ಖುಷಿಯಾಗಿದ್ದೀವಿ. ಅದೇ ಥರ ನೀನು ಅದಕ್ಕೆ ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ. ಆಸೆ ಇರೋದಿನೋ ಒಳ್ಳೇದೇ, ಆದರೆ ಅದರಿಂದ ನಿನಗೂ ಭಾವನಿಗೂ ನಿರಾಸೆ ಆಗಬಾರ್ದು. ಆ ಥರ ಎಲ್ಲ ಏನೂ ಆಗಲ್ಲ ಅಣ್ಣ. ಅದಕ್ಕೆಗೂ ರೆಡಿ ಆಗೋಕ್ಕೆ ಅತ್ತೆ ಹತ್ರ ಹೇಳಿ ಕಳಿಸಿದ್ದೀನಿ. ನೀನು ಹೋಗಿ ರೆಡಿ ಆಗು. ಅಣ್ಣ, ಏನೇನೋ ಯೋಚನೆ ಮಾಡ್ತಿದ್ಯಾ? ಹೋಗು ಹೋಗು.